ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲೂ ಏನು ಕಾಣ್ತಿಲ್ವಲ್ಲ, ಏನು ಮಾಡೋದು? ಏನಾದರೂ ಮಾಡಿ ಫೋಟೋ ತೆಗಿಲೇಬೇಕು. ಆ ಕಿಟಕಿ ಕಷ್ಟಪಟ್ಟಾದ್ರೂ ಓಪನ್ ಮಾಡ್ತೀನಿ. ಅವಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರೋದಲ್ಲ ಪದ್ದು, ಅವಳು ನಮ್ಮ ಬಗ್ಗೆ ಭಯದಿಂದ ಇರಬೇಕು. ಅವಳು ಏನೇ ಪಿತೂರಿ ಮಾಡಿದ್ರು ನನ್ನ ಜೊತೆ ಜಯ ವಿಜಯರ ಥರ ನನ್ನ ಈ ಅಣ್ಣಂದ್ರು ನನ್ನ ಜೊತೆಗಿದ್ದಾರೆ. ನಿಮ್ಮಿಬ್ಬರನ್ನು ದಾಟಿ ಅವಳು ನನ್ನ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಯುದ್ಧ ಶುರುವಾಗಿದೆ. ದಿನೇ ದಿನೇ ಅದ್ರ ಕಾವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ನಾನು ಬದುಕಿರೋ ವಿಷಯ ಅವಳಿಗೆ ಗೊತ್ತಾದರೆ ಅವಳ ಜೀವನದಲ್ಲಿ ದೊಡ್ಡ ಪ್ರಳಯನೇ ಆಗತ್ತೆ. ಅವಳು ನಿಂತ ನೆಲನೇ ಕುಸ್ತು ಹೋಗುತ್ತೆ. ನಿಜ ನಂದಿನಿ ಮೋರೆ, ಆದರೆ ಅದಕ್ಕೆಲ್ಲ ಒಂದು ಸರಿಯಾದ ಸಮಯ ಬರಬೇಕು. ಎಲ್ಲ ವಿಷಯ ಈಗಲೇ ಗೊತ್ತಾಗ್ಬಿಟ್ರೆ ಅವಳು ಹುಷಾರಾಗ್ಬಿಡ್ತಾಳೆ. ಅವಳಿಗೆ ಒಂದೊಂದೇ ಏಟು ಬೀಳ್ತಾ ಹೋಗ್ಬೇಕು. ಸೋತು ಕಂಗಾಲಾಗಿ ಸತ್ರೆ ಸಾಕಪ್ಪ ಅನಿಸ್ಬೇಕು. ನಂದಿನಿ ಅಮ್ಮ ಬದುಕಿರೋ ವಿಷಯ ಅವಳಿಗೆ ಸದ್ಯಕ್ಕಂತೂ ಗೊತ್ತಾಗಲ್ಲ ತಾನೆ? ಗೊತ್ತಾಗಲ್ಲ, ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಯಾರು? ಪದ್ಮನಾಭನ ಜೊತೆ ಏನು ಮಾತಾಡ್ತಿದ್ದಾರೆ? ಅಯ್ಯೋ, ಅವ್ರು ಮಾತಾಡೋದು ಏನು ಕೇಳಿಸ್ತಾ ಇಲ್ವೇ? ಕಡೆ ಪಕ್ಷ ಅವ್ರು ಕಾಣ್ತಾ ಇದಾರಲ್ಲ, ಫೋಟೋ ತಗೊಂಡೋಗಿ ಕೊಟ್ರೆ ನನಗೆ ದುಡ್ಡು ಸಿಗುತ್ತೆ, ಅಷ್ಟು ಸಾಕು. ಜೈ ಪ್ರಾಂಗವಸ್ಯ ಮಹಾಗುರುವಿ. ಈ ವಯ್ಯ ಇವನು ಇಷ್ಟೊತ್ತಾದರೂ ಬರಲಿಲ್ಲ. ಇಲ್ಲ, ನಾನು ಕಾಸೇ ಕೊಟ್ಟಿಲ್ಲ, ಆದರೂ ಬಂದಿಲ್ಲ. ಒಂದು ವೇಳೆ ಕಾಸೇನಾದರೂ ಕೊಟ್ಟಿದ್ದಿದ್ರೆ ಮತ್ತೆ ಮನೆ ಬಿಟ್ಟು ಓಡೋಗಿರೋನು. ಹೇಳಿ, ಓದ್ ಕೆಲಸ ಏನಾಯ್ತು? ನಾನು ನಿನ್ನ ಗಂಡ, ನಿನ್ನ ಸೇರು ಅಂದ್ರೆ ನಾನು ಸವ್ವಾ ಸೇರು. ನೀನು ಹೇಳಿದ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿದ್ದೀನಿ. ಹೌದಾ? ಕೊಡ್ಬೋದು, ಫೋಟೋ ಕೊಡು. ಕೊಡು ಕಾಸು, ಕೊಡು ಕೊಡು. ಅಯ್ಯ, ಕಾಸು ಗೀಸು ಎಲ್ಲ ಆಮೇಲೆ ಮಾತಾಡೋಣ, ಮೊದಲು ಫೋಟೋ ಕೊಡು. ಅವೆಲ್ಲ ಆಗಲ್ಲ. ಈ ಕೈಯಲ್ಲಿ ಕಾಸು, ಆ ಕೈಯಲ್ಲಿ ಫೋಟೋ. ಏನು ಮಾಡ್ಲಪ್ಪ, ಈ ಹಾಲ್ ಮಾರಾಳ ಹತ್ರ ಡೀಲ್ ಮಾಡಿಕೊಂಡು 1,00,000 ರೂಪಾಯಿ ಇಸ್ಕೊಂಡಿದ್ದೀನಿ. ಅದರಲ್ಲಿ ಈ ಮೂಗು ನನ್ನ ಮಗನಿಗೆ ಬೇರೆ ದುಡ್ಡು ಕೊಡಬೇಕು. ಇರಲಿ, ಏನು ಮಾಡೋಕ್ಕಾಗುತ್ತೆ, ಬೇರೆ ದಾರಿ ಇಲ್ಲ. ಈಗ ನಿಮ್ಗೆ ದುಡ್ಡು ತಾರೆ ಬೇಕು. ಬದ್ ನೋಡು. ಏನ ಬರೀ 10,000? ಕೊಡಯ್ಯ ಫೋಟೋನ. ಫೋಟೋಗೆ ಬರೀ 10,000? ಇನ್ನೇನು ಮತ್ತೆ, ನೀನು ತೆಗ್ದಿರೋ ಫೋಟೋಕ್ಕೆ ಕೋಟಿ ಕೋಟಿ ಕೊಡೋಕ್ಕಾಗತ್ತಾ? ಏನ ಫೋಟೋ ತೆಗಿಯಕ್ಕೆ ಕೋಟಿ ಕೊಡ್ಬೇಕಾ ಅಂತ ಕೇಳ್ತೀಯ? ಒಂದು ಕಾಲದಲ್ಲಿ ಫೋಟೋ ತೆಗಿಯೋರು ಇಲ್ಲ ಅಂದಿದ್ರೆ ಈ ರಾಜಕಾರಣಿಗಳು ಸೂಪರ್ ಸ್ಟಾರ್ಗಳು ಜನಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ. ಅಯ್ಯೋ ಪುಣ್ಯಾತ್ಮ, ಆ ವಿಷಯ ಈಗ ಯಾಕೆ? ಫೋಟೋ ಕೊಡಪ್ಪ.
ಅದೆಲ್ಲ ಆಗಲ್ಲ. ಈ ಫೋಟೋಗೋಸ್ಕರ ನೀನು ಎಷ್ಟು ಡೀಲ್ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಬೇಕು. ಕೊಡಿಲಿ ಫೋನ. 1 ಲಕ್ಷ ರೂಪಾಯಿ. ಈ ಫೋಟೋಗೆ 1 ಲಕ್ಷ ರೂಪಾಯಿ ಡೀಲ್ ಮಾಡಿದ್ಯಾ? ನನಗೆ ಬರೇ 10,000 ರೂಪಾಯಿ ಕೊಟ್ಟಿದ್ಯಾ? ಇನ್ನು 90,000 ಆ ಅಕೌಂಟ್ ಅಲ್ಲಿ ಇದೆ. ಅದಷ್ಟು ದುಡ್ಡು ನಾನು ಬರ್ಬೇಕು. ಕೊಡ. ಒಂದು ಫೋಟೋಗೆ 1 ಲಕ್ಷ ಕೊಡ್ಬೇಕಾ? ಹೌದು, ಮತ್ತೆ ಈ ಒಂದು ಫೋಟೋಗೆ ತಾನೇ ನೀನು 1 ಲಕ್ಷ ತಗೊಂಡಿರೋದು. ಆ ಅಮೌಂಟ್ ನನಗೆ ಕಳಿಸು, ಫೋಟೋ ತಗೋ, ಇಲ್ಲಾಂದ್ರೆ ಹೋಗ್ತಾ ಇರು. ಏನ್ ನನ್ನನ್ನೇ ಹೆದರ್ಸ್ತಿದ್ಯಾ? ಆಟ ಆಡಿಸ್ತಿದ್ಯಾ? ಅದೆಲ್ಲ ಆಗಲ್ಲ. 10,000 ಕೊಟ್ಟಿದ್ದೀನಿ, ಬೇಕು ಅಂದರೆ ಇನ್ನೊಂದು 5,000 ಕೊಡ್ತೀನಿ. ಹಾಂ, ಫೋಟೋ ಕೊಡು, ಇಲ್ಲ ಅಂದ್ರೆ ಹೋಗ್. ನನ್ನ ಹತ್ರನೇ ಆಟ ಆಡ್ತೀನಿ ನೀನು. ಇವೆಲ್ಲ ನನ್ನ ಹತ್ರ ಆಟ ಆಡಕ್ ಬರಬೇಡ. ನೋಡ, ಕಾಸು ಕೊಟ್ರೆ ಸರಿ, ಇಲ್ಲಾಂದ್ರೆ ಈ ಫೋಟೋನ ಈಗಲೇ ಡೆಲೀಟ್ ಮಾಡ್ತೀನಿ. ಬೇಡ ಬೇಡ ಬೇಡ, ಕೊಡು ಬಾಬಾ. ಕೊಡಲ್ಲ. ದುಡ್ಡು ಕೊಡ್ತೀನಿ. ಅಯ್ಯೋ ದೇವ್ರೇ, ಇದಂತ ಕರ್ಮಪ್ಪ ನನಗೆ. ಇರ್ಲಿ, ಮೊದಲು ಆ ಹಾಲ್ ಮಾರೋಳ ಹತ್ರ ಹೆಸರು ಉಳಿಸ್ಕೋಬೇಕು. 1 ಲಕ್ಷ ಹೋದ್ರೇನು 10 ಲಕ್ಷ ಮಾಡ್ಬೋದು. ಸರ್, ಈಗೇನು ದುಡ್ಡು ತಾನೆ ಕಳಿಸ್ತೀನಿ ಅಂದ್ರೆ ಆಗಲ್ಲ, ಈಗಲೇ ಕಳಿಸ್ತಿದ್ದೀನಿ ತಾನೆ. ಬಂತ ನೋಡ್ಕ. ಎಲ್ಲಿ ಬರಲೇ ಇಲ್ವಾ? ಮೆಸೇಜ್ ಇಲ್ಲ, ಎಂತದ್ದು ಇಲ್ಲ. ಅಯ್ಯಯ್ಯೋ ಏನಾಯ್ತಾ? ಬಾವ ಅಂತ ಕಳ್ಸಕ್ ಹೋಗಿ ಯಾರೋ ಬಾವಿಗೆ ಹಾಕ್ಬಿಟ್ನಲ್ಲ ಬಾವ. ಬೇರೆ ಕಳಿಸ್ಬಿಟ್ಟಿದ್ದೀನಿ. ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನಾನು ಯಾರು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಡೆಲೀಟ್ ಮಾಡ್ಬಿಡ್ತೀನಿ. ನೀನ್ ಯಾಕೆ ಇದನ್ನ ತರಕ್ ಹೋದೆ? ಅದು ನೀವು ಕೆಳಗಡೆಗೆ ಊಟಕ್ಕೆ ಬರ್ನಿಲ್ವಂತೆ, ಕೆಲ್ಸದವ್ರಿಗೆ ಹೇಳಿದ್ರಂತೆ ಮೇಲಕ್ಕೆ ಊಟ ತಂದ್ಕೊಡು ಅಂತ. ಅದಕ್ಕೆ ನಾನೇ ತಂದಿವ್ನಿ. ಅದು ಸರಿನೇ ಬಿಡು. ಹೇಗೋ ನೀನು ಈ ಮನೆ ಕೆಲ್ಸದವಳೆ ಅಲ್ವಾ? ನೋಡಪ್ಪ, ತಾಳಿ ಕಟ್ಟಿದ್ರೆ ಮದುವೆ ಊಟ, ಇಲ್ಲ ಅಂದ್ರೆ ಜೈಲೂಟ ಗ್ಯಾರಂಟಿ. ಈಗ ಹೇಳ್ತೀಯೋ ಅಥವಾ ಈ ವಿಷಯ ಎಲ್ಲ ನ್ಯೂಸ್ ಅಲ್ಲಿ ಬರ್ಬೇಕಾ? ಏನ್ ಸುಮ್ನೆ ನಿಂತಿದ್ಯಾ? ಕೊಡು. ಇನ್ನು ಮುಂದೆ ಈ ಮನೆಯಲ್ಲಿ ಅನಿಷ್ಟನ ನೋಡ್ಕೊಂಡೇ ಇರಬೇಕು. ಹಾಗಂತ ನಾನು ಹಸ್ಕೊಂಡಿರಕ್ಕಾಗತ್ತಾ? ನೀವು ನನ್ನ ಕೆಲ್ಸದವಳು ಅಂತ ಕರೆದ್ರು ನನಗೇನು ಬೇಸರ ಇಲ್ಲ.